ನಮ್ಮ ಸಿಟ್ಟಿಂಗ್ ಮೆಂಬರ್ ರಾಜಕಾರಣ ಇರಲಿ ಒಂದು ಸರ್ವೆ ಮಾಡಿಸಿದ್ದು ಪಾರ್ಲಿಮೆಂಟ್ಗೆ ಈತನೇ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ನಮ್ಮ ಸರ್ವೆ ಟೀಮಲ್ಲೂ ಕೂಡ ಅವರು ಹೇಳಿದರು, ನಾನ್ ಕಾಂಟ್ರವರ್ಷಿಯಲ್ ಕ್ಯಾಂಡಿಡೇಟು ಪಾರ್ಲಿಮೆಂಟ್ಗೆ ಅಂತೇಳಿ. ಸಿಟ್ಟಿಂಗ್ ಮೆಂಬರ್ ಏನು ಮಾಡೋದು ಅಂತೆಲ್ಲ ನಾವು ಯೋಚನೆ ಮಾಡ್ತೇವೆ. ನೋಡಿದ್ರೆ ಈ ರೀತಿ ಆರೋಗ್ಯ ಸ್ವಲ್ಪ ಏರುಪೇರಾಗಿ ವಿಧಿ ಲೀಲೆ ಒಂದು ದೊಡ್ಡ ರಾಜವಂಶಸ್ಥರು ಅವೆಲ್ಲ ನೋಡಿದ್ವಿ. ಅನೇಕ ಬಾರಿ ಇವ್ರ ಕುಟುಂಬದವರೆಲ್ಲ ಚುನಾವಣೆಗೆ ಗೆದ್ದುಕೊಂಡು ಬಂದಂಥ ಇತಿಹಾಸ ಇದೆ. ರಾಜ ವೆಂಕಟಪ್ಪ ನಾಯ್ಕು ಯಾರಿಗೂ ಕೂಡ ಮನಸ್ಸು ನೋಯಿಸಿರಲಿಲ್ಲ. ಆ ರೀತಿ ಒಂದು ದೊಡ್ಡ ಶ್ರೇಷ್ಠವಾದಂಥ ಒಂದು ಪಾಳ್ಯಗಾರಿಕೆಯ ವಾಲ್ಮೀಕಿ ಕುಟುಂಬದ ಒಂದು ದೊಡ್ಡ ಕುಟುಂಬ. ಸೊ ಎಲ್ಲರನ್ನೂ ಕೂಡ ಸರಳತೆಯಿಂದ ಭಾಳ ಹತ್ತಿರದಿಂದ ನೋಡಿಕೊಂಡು ಮನವನ್ನು ಗೆದ್ದಂಥ ಒಬ್ಬ ವಿಶೇಷವಾದಂಥ ಒಬ್ಬ ವ್ಯಕ್ತಿ, ನಮ್ಮ ಆತ್ಮೀಯ ಸ್ನೇಹಿತ ಕೂಡ. ಸೊ ಇವತ್ತು ನಾವನ್ನ ಕಳ್ಕೊಂಡಿದ್ದೇವೆ. ಅವರ ಮಕ್ಕಳು, ಅವರ ಕುಟುಂಬ ಮತ್ತು ವಿಶೇಷವಾಗಿ ಅವ್ರ ಕ್ಷೇತ್ರ ಮತ್ತು ಆ ಜಿಲ್ಲೆ, ಯಾದಗಿರಿ ಜಿಲ್ಲೆಯಿಂದ ಹಿಡಿದು ಗುಲ್ಬರ್ಗ, ಭಾಳ ಅನ್ಯಾಯಗಳು ಅವ್ರಿಗೆ. ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತೆಲ್ಲರೂ ಕೂಡ ದುಃಖದಿಂದ ಮುಳುಗಿದ್ದಾರೆ. ಕಾಂಗ್ರೆಸ್ ಪಕ್ಷ ನಾನು ಕೂಡ ಭಾಳ ಅವ್ರಿಗೆ ಧೈರ್ಯ ತುಂಬ ಹೇಳಿದ್ದೆ, ಒಂದು ರೌಂಡ್ ಆಗಲಿ, ನೆಕ್ಸ್ಟ್ ನಿನಗೂ ಒಂದು ಚಾನ್ಸ್ ಸಿಗ್ತದೆ ಮಂತ್ರಿಮಂಡಲಕ್ಕೆ ಅಂತ ಕೂಡ ನಾನು ಆತನಿಗೆ ಭರವಸೆಯನ್ನು ಕೊಟ್ಟಿದ್ದೆ. ಇವತ್ತು ಈ ಪರಿಸ್ಥಿತಿ ಬಂದಿದೆ. ಇಲ್ಲಿ ಭಗವಂತನ ಲೀಲೆಗೆ ನಾವ್ಯಾರು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಸೋಮಶೇಖರ್ ಅವರು, ಶ್ರೀನಿವಾಸ್ ಅವರು ತಿರ್ಗಾ ನೋಡಿ ಅವ್ರ ಆತ್ಮಕ್ಕೆ ಶಾಂತಿ ಕೋರೋಣ ಅಂತೇಳಿ ಬಂದಿದ್ದೇವೆ. ಮಿಕ್ಕಿದೀಗೆಲ್ಲ ಚೀಫ್ ಮಿನಿಸ್ಟ್ರು ಕೆಲವು ವಿಚಾರನ ನಿಮಗೆಲ್ಲ ಗಮನ ಸೆಳೆದಿದ್ದಾರೆ. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಎಲ್ಲ ಆ ಕ್ಷೇತ್ರದ ಜನತೆ ಧೈರ್ಯವಾಗಿರಬೇಕು ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಈಗ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ನಿಮ್ಗೇನು ಸಂದೇಶ ಕೊಡಬೇಕು ಕೊಟ್ಟಿದ್ದಾರೆ, ನಾವು ನಿಮ್ಗೆ ತಿಳಿಸ್ತೀವಿ.